ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದಾಯ್ತು, ಎರಡಾಯ್ತು, ಮೈಸೂರಲ್ಲಿ ಈಗ ಇನ್ನೊಂದು ಆರೋಪ ಕೇಳಿ ಬಂದಿದೆ. ನನ್ನ ತಾಯಿ ಮೇಲೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಮಗ ಒಬ್ಬ ಆರೋಪ ಮಾಡಿದ್ದಾರೆ. ಮೇಲಿಂದ ಮೇಲೆ ಆರೋಪ ಆಗ್ತಾ ಇದೆ. ಮೇಲಿಂದ ಮೇಲೆ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಾಕ್ಗಳ ಮೇಲೆ ಶಾಕ್. ಒಂದಾಯ್ತು, ಎರಡಾಯ್ತು, ಈಗ ಮೂರನೇ ಪ್ರಕರಣ. ಇನ್ನೊಬ್ಬರು ಆರೋಪ ಮಾಡಿದ್ದಾರೆ. ಏನು ಅಂತ, ನನ್ನ ತಾಯಿಯ ಮೇಲೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಮಗ ಆರೋಪ ಮಾಡ್ತಾ ಇದ್ದಾರೆ. ಮೈಸೂರಿನ KR ನಗರದ ವ್ಯಕ್ತಿಯೊಬ್ಬರು ಹೊಸ ಆರೋಪವೊಂದನ್ನು ಮಾಡಿದ್ದಾರೆ. ನನ್ನ ತಾಯಿಯ ಮೇಲೂ ಇದೇ ತರ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ಪೆನ್ ಡ್ರೈವ್ ನಲ್ಲಿ ಹರಿದಾಡ್ತಾ ಇದ್ದಂತ ವಿಡಿಯೋಗಳಿದ್ವಲ್ಲ, ಅದರಲ್ಲಿ ನನ್ನ ತಾಯಿ ವಿಡಿಯೋನೂ ಇತ್ತು ಅಂತ ಮಗ ಮಾಹಿತಿ ಕೊಟ್ಟಿದ್ದಾರೆ, ಆರೋಪ ಮಾಡಿದ್ದಾರೆ. HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ವಿರುದ್ಧವೂ ಆರೋಪ ಮಾಡಿದ್ದಾರೆ. ಆರೋಪದ ಸತ್ಯಾಸತ್ಯತೆಯನ್ನ ಕಲೆ ಹಾಕ್ತಾ ಇದ್ದಾರೆ ಮೈಸೂರು ಪೊಲೀಸರು. ಇದುವರೆಗೂ ಈ ಬಗ್ಗೆ ಯಾವುದೇ FIR ದಾಖಲಾಗಿಲ್ಲ. ಆದರೆ ಆರೋಪ ಮಾತ್ರ ಕೇಳಿ ಬಂದಿದೆ. ಏನಿ ಆರೋಪ? ಅಷ್ಟೂ ವಿಡಿಯೋಗಳು ಹರಿದಾಡ್ತಾ ಇದಾವಲ್ಲ, ಆ ವಿಡಿಯೋದಲ್ಲಿ ನನ್ನ ತಾಯಿಯ ವಿಡಿಯೋ ಕೂಡ ಇದೆ. ವ್ಯಕ್ತಿ ಲಿಖಿತ ದೂರನ್ನ ಕೊಟ್ಟಿಲ್ಲ, ಕಂಪ್ಲೇಂಟ್ ಇನ್ನೂ ಲಾಡ್ಜ್ ಆಗಿಲ್ಲ. ಆದರೆ ಆರೋಪ ಮಾತ್ರ ಕೇಳಿ ಬಂದಿದೆ. ಮೈಸೂರಿನಲ್ಲಿ ಕೇಳಿ ಬಂದಿರುವಂತ ಆರೋಪ. ಒಂದಾಯ್ತು, ಎರಡಾಯ್ತು, ಈಗ ಪದೇ 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 ಮೇಲಿಂದ ಮೇಲೆ ಆರೋಪಗಳ ಮೇಲಾರೋಪಗಳು ಕೇಳಿ ಬರ್ತಾ ಇದೆ. ಅಷ್ಟೊಂದು ವಿಡಿಯೋಗಳಿದಾವೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಒಬ್ರು ಆರೋಪ ಮಾಡಿದ್ದಾರೆ. ನನ್ನ ತಾಯಿಯ ವಿಡಿಯೋನು ಅದರಲ್ಲಿದೆ, ನಾನು ನೋಡಿದ್ದೀನಿ ತಾಯಿ ವಿಡಿಯೋ. ಅದಾದ ನಂತರ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ವಿಡಿಯೋ ವೈರಲ್ ಆಯ್ತು. ಆಮೇಲೆ ನನ್ನ ತಾಯಿ ಕಾಣಿಸ್ತಾ ಇಲ್ಲ. ರೇವಣ್ಣ, HD ರೇವಣ್ಣ, ಭವಾನಿ ರೇವಣ್ಣ ಇವ್ರ ಮೇಲೆ ಆರೋಪ ಬಂದಿದೆ. ಆದರೆ ರಿಟರ್ನ್ ಕಂಪ್ಲೇಂಟ್ ಮಾತ್ರ ಕೊಟ್ಟಿಲ್ಲ. FIR ಕೂಡ ದಾಖಲಾಗಿಲ್ಲ. ಆದ್ರೆ ಆರೋಪ ಮಾತ್ರ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಂಗಸ್ವಾಮಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಮೇಲಿಂದ ಮೇಲೆ ಕಂಪ್ಲೇಂಟ್ಗಳು ಬರ್ತಾ ಇದೆ, ಆರೋಪಗಳು ಬರ್ತಾ ಇದೆ. ಆದ್ರೆ ಈ ಆರೋಪ ರಿಟರ್ನ್ ಕಂಪ್ಲೇಂಟ್ ಅಲ್ಲ, FIR ಕೂಡ ಆಗಿಲ್ಲ. ಏನ್ ಹೇಳ್ತಾ ಇದ್ದಾರೆ? ವಾಸುದೇವ್, ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿಯ ಪ್ರಕಾರವಾಗಿ ಸಂಜೆ ಅಂದ್ರೆ ನಿನ್ನೆ ಸಂಜೆ ಸುಮಾರು 7:30 ಅಥವಾ 8 ಗಂಟೆಯ ಹೊತ್ತಿಗೆ KR ನಗರ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಆಗಮಿಸಿ ಇಂತಹದೊಂದು ಮಾಹಿತಿಯನ್ನ ಮೌಖಿಕವಾಗಿ ಪೊಲೀಸರಿಗೆ ನೀಡ್ತಾನೆ. ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಅಂತ ಏನಿರುತ್ತೆ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ರಂಗಸ್ವಾಮಿ. ನೋಡಿ, ನಿನ್ನೆ ಒಬ್ಬರು ಆರೋಪ ಮಾಡಿದಂಥವ್ರು ಬರ್ತಾರೆ, ಮೌಖಿಕವಾಗಿ ದೂರನ್ನು ಕೊಡ್ತಾರೆ ಪೊಲೀಸರಿಗೆ. ಎಲ್ಲೂ ಕೂಡ ರಿಟರ್ನ್ ಕಂಪ್ಲೇಂಟ್ ಇಲ್ಲ, ಇಲ್ಲಿ ಲಿಖಿತವಾಗಿ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಹಾಗಾಗಿ FIR ಕೂಡ ದಾಖಲಾಗಿಲ್ಲ. ಅವರು ಹೇಳ್ತಾ ಇರೋದು ಅಷ್ಟು ವಿಡಿಯೋಗಳಿದಾವಲ್ಲ, ಆ ಅಷ್ಟು ವಿಡಿಯೋಗಳಲ್ಲಿ ಒಂದು ವಿಡಿಯೋ ನನ್ನ ತಾಯಿ ವಿಡಿಯೋ. ನನ್ನ ತಾಯಿ ಆ ವಿಡಿಯೋದಲ್ಲಿ ಇದ್ದಾರೆ. ಆ ವಿಡಿಯೋ ಬಂದ ನಂತರ ನನ್ನ ತಾಯಿ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೂ ಇಲ್ಲ, ಅವರು ನಾಪತ್ತೆಯಾಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಮುಂದಿದೇನಾಗುತ್ತೆ ಅದು ನೋಡೋಣ. ರಂಗಸ್ವಾಮಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಕಂಟಿನ್ಯೂ. ಮುಂದುವರಿಸಿ. ವಾಸುದೇವ್, ನಿನ್ನೆ ಸಂಜೆ ಸುಮಾರು 7:30, 8 ಗಂಟೆ ಹೊತ್ತಿಗೆ ವ್ಯಕ್ತಿಯೊಬ್ಬ ಆಗಮಿಸಿ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾನೆ. ನನ್ನ ತಾಯಿ ಮನೆಯಿಂದ ಕಾಣಿಸ್ತಾ ಇಲ್ಲ. ಏನು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಆಚೆ ಬಂದ ನಂತರದಲ್ಲಿ ಆ ಪೆನ್ ಡ್ರೈವ್ ನಲ್ಲಿ ನನ್ನ ತಾಯಿಯ ಫೋಟೋ ಅಥವಾ ವಿಡಿಯೋಗಳು ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವದಂತಿಗಳು ಕೇಳಿ ಬಂದಿದ್ವು. ಆ ವದಂತಿಗಳು ನನ್ನ ಕಿವಿಗೂ ಬಿದ್ದಿದ್ವು. ಆದ್ರೆ ಆ ವಿಚಾರಗಳು ಬೆಳಕಿಗೆ ಬಂದ ನಂತರದಲ್ಲಿ ನನ್ನ ತಾಯಿ ಮನೆಯಲ್ಲಿ ಇಲ್ಲ ಅನ್ನುವ ಮಾಹಿತಿಯನ್ನ ಆತ ನೀಡ್ತಾನೆ. ಆ ನಂತರದಲ್ಲಿ ಪೊಲೀಸರು ತನಿಖೆಯ ಮುಂದುವರೆದ ಭಾಗವಾಗಿ ಯಾವಾಗಿಂದ ಕಾಣೆಯಾಗಿದ್ದಾರೆ ಮತ್ತು ಆ ಪ್ರಕರಣದಲ್ಲಿ ನಿಮ್ಮ ತಾಯಿಯವರ ಫೋಟೋ ವಿಡಿಯೋ ನೀವು ಗಮನಿಸಿದ್ದೀರಾ, ಇಂತಹ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಸಮಂಜಸವಾದ ಉತ್ತರವನ್ನ ನೀಡೋದಕ್ಕೆ ಆ ವ್ಯಕ್ತಿ ವಿಫಲ ಆಗ್ತಾನೆ. ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ, ಅಂದ್ರೆ ಈಗಾಗಲೇ ಪ್ರಕರಣ ಅತ್ಯಂತ ಗಂಭೀರತೆಯನ್ನ ಪಡೆದುಕೊಂಡಿರುವ ಕಾರಣಕ್ಕಾಗಿ
ಖುದ್ದು ಮೈಸೂರಿನ ASP ನಂದಿನಿ ಅವರು ಪೊಲೀಸ್ ಠಾಣೆಗೆ ಆಗಮಿಸ್ತಾರೆ. ಆ ವ್ಯಕ್ತಿಯನ್ನ ಕೂಡ ಕೂರಿಸ್ಕೊಂಡು ತಡರಾತ್ರಿಯವರೆಗೂ ಕೂಡ ನಿರಂತರವಾಗಿ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ASP ನಂದಿನಿ ಅವರ ನೇತೃತ್ವದಲ್ಲಿಯೇ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಕ್ರಿಯೆ KR ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಈ ಪ್ರಕ್ರಿಯೆಗಳ ಮುಂದುವರೆದ ಭಾಗವಾಗಿ ಆತ ಲಿಖಿತ ದೂರನ್ನ ಕೊಟ್ಟಿದ್ದಾನ ಅಥವಾ ಆ ಲಿಖಿತ ದೂರು ಅಥವಾ ಮೌಖಿಕ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆಯಾ, ಇಂತಹ ಹಲವಾರು ಪ್ರಶ್ನೆಗಳಿಗೆ ಈವರೆಗೂ ಪೊಲೀಸ್ ಅಧಿಕಾರಿಗಳಿಂದ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಅಥವಾ ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರುವ ಕಾರಣಕ್ಕಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಿದ್ದಾರೆ. ಆದ್ರೆ ಈ ಒಟ್ಟಾರೆ ಪ್ರಕರಣವನ್ನ ಗಮನಿಸೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲಿಖಿತ ಅಥವಾ ಮೌಖಿಕವಾಗಿ ದಾಖಲಾಗಿರುವ 3ನೇ ಪ್ರಕರಣ ಇದಾಗುತ್ತೆ. ಮೈಸೂರು ಜಿಲ್ಲೆಗೂ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಆ ಪ್ರಕರಣ ಏನಿದೆ ಅದು ವಿಸ್ತರಿಸದಂತೆ ಆಗುತ್ತೆ. ಆ ಕಾರಣಕ್ಕಾಗಿ ಮೈಸೂರು ಜಿಲ್ಲಾ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿ ಕೆಲಸ ಮಾಡುವಂತಹ ಪ್ರಯತ್ನವನ್ನ ನಿನ್ನೆ ರಾತ್ರಿ ಮಾಡಿದ್ದಾರೆ. ಅಂದ್ರೆ ತಡರಾತ್ರಿವರೆಗೂ ASP ಅವರೇನೆ KR ನಗರ ಠಾಣೆಯಲ್ಲಿ ಇದ್ದುಕೊಂಡು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಇರುವಂತಹ ಪ್ರಮುಖವಾದ ಆರೋಪ ಏನು ಅಂತಂದ್ರೆ ನನ್ನ ತಾಯಿ ಕಿಡ್ನಾಪ್ ಆಗಿದ್ದಾರೆ ಅಂತ. ಅಂದ್ರೆ ಶಾಸಕ HD ರೇವಣ್ಣ ಮತ್ತು ಅವರ ಪತ್ನಿ ಭವಾನಿ ರೇವಣ್ಣ ಅವರು ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವ ಆಧಾರದ ಮೇಲೆ ಇರುವಂತಹ ದೂರು ಇದು. ಏನು ಕಿಡ್ನಾಪ್ ದೂರೇ ಪ್ರಮುಖವಾಗಿರುವ ಕಾರಣಕ್ಕಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ನಡೆದಿಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಖಚಿತತೆ ಸಿಗಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.